ಹಾಯ್ ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 47ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮರುದಿನ ಮುಂಜಾನೆ ಅವನಿಗಿಂತ ಮುಂಚೆಯೇ ಇದ್ದವಳು ಬೇಗ ಬೇಗ ಕೆಲಸ ಮುಗಿಸಿ ಕಬೋರ್ಡ್ನಿಂದ ಒಂದು ತಿಳಿ ನೀಲಿ ಬಣ್ಣದ ಶರ್ಟ್ ತೆಗೆದು ಅದಕ್ಕೆ ಒಪ್ಪವಾಗಿ ಐರನ್ ಮಾಡಿಟ್ಟಿದ್ದಳು. ನಿದ್ದೆಯ ಮಂಪರಿನಲ್ಲೇ ಎದ್ದವನ ಕಣ್ಣುಗಳು ಚಾಪೆಯತ್ತ ಹೋದವು. ಅಷ್ಟರಲ್ಲಿ ಅಡುಗೆ ಕೋಣೆಯೊಳಗೆ ಪಾತ್ರೆಗಳು ದಡಬಡನೆ ಬಿದ್ದ ಸದ್ದಾಗಿತ್ತು. ತಕ್ಷಣ ಅಡುಗೆ ಕೋಣೆಯತ್ತ ಓಡಿದನು. ತಲೆಯ ಮೇಲೆಲ್ಲ ಹಿಟ್ಟಿನ ಅಭಿಷೇಕ ಮಾಡಿಕೊಂಡು ನಿಂತಿದ್ದಳು ಗಮ್ಯ. ಅವಳನ್ನು ಆ ಅವಸ್ಥೆಯಲ್ಲಿ ಕಂಡವನಿಗೆ ಜೋರಾಗಿ ನಗು ಬಂದು ಬಿಟ್ಟಿತ್ತು. ಹೊಟ್ಟೆ ಹಿಡಿದುಕೊಂಡು ಜೋರಾಗಿ ನಕ್ಕನು ಹುಡುಗ. ಅವನು ತನ್ನನ್ನು ನೋಡಿ ಗೇಲಿ ಮಾಡುತ್ತಿರುವುದನ್ನು ಸಹಿಸಲಾಗಲಿಲ್ಲ ಅವಳಿಗೆ. ಡಬ್ಬಿಯೊಳಗಡೆ ಉಳಿದಿದ್ದ ಅಲ್ಪ ಸ್ವಲ್ಪ ಹಿಟ್ಟನ್ನು ಅವನ ತಲೆಯ ಮೇಲೆ ಸುರಿದು ಬಿಟ್ಟಳು. ಪೆಚ್ಚಾದನು ತನವು. ತಕ್ಷಣ ತನ್ನ ನಗುವನ್ನು ನಿಲ್ಲಿಸಿದವನು, ಹೇಯ್ ಲೂಸೇನೆ ನೀನು, ನನ್ನ ತಲೆ ಮೇಲೆ ಯಾಕೆ ಹಿಟ್ಟು ಚೆಲ್ಲಿದೆ ಕೇಳಿದನು. ಮತ್ತೆ ನನ್ನನ್ನು ನೋಡಿ ಯಾಕೆ ಆಡ್ಕೊಂಡು ನಗಬೇಕಿತ್ತು, ಅನುಭವಿಸು ಎಂದಳು ಹುಟ್ಟಿದ್ದ ಸೀರೆಯನ್ನು ಕೊಡವುತ್ತ. ತನ್ನ ಮೈಯನ್ನೊಮ್ಮೆ ಕೊಡವಿಕೊಂಡವನು ತೆಪ್ಪಗೆ ಮಲಗೋದು ಬಿಟ್ಟು ಅಡುಗೆ ಕೋಣೆಯೊಳಗೆ ಯಾಕೆ ಬಂದೆ? ಅಡುಗೆ ಕೋಣೆಯನ್ನು ಇಷ್ಟೊಂದು ಗಲೀಜು ಮಾಡಿಟ್ಟಿದೆಯಲ್ಲ, ಈಗ ಇದನ್ನು ಕ್ಲೀನ್ ಯಾರು ಮಾಡ್ತಾರೆ ಕೇಳಿದನು. ಅದೆಲ್ಲ ನಾನು ಮಾಡ್ಕೋತೀನಿ, ನೀನು ಹೋಗಿ ಬೇಗ ಸ್ನಾನ ಮುಗಿಸ್ಕೊಂಡು ಬಾ, ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ ಎಂದವಳೆ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡರೆ ಅವಕ್ಕಾದವನು, ನೀನು ತಿಂಡಿ ರೆಡಿ ಮಾಡ್ತೀಯಾ? ನೆಟ್ಟಗೆ ಒಂದು ಬಿಸಿ ನೀರು ಕಾಯಿಸೋಕೆ ಬರಲ್ಲ, ತಿಂಡಿ ಮಾಡ್ತಾಳಂತೆ ತಿಂಡಿ ಎಂದನು. ತನಾವ್ ಜಸ್ಟ್ ಸ್ಟಾಪ್ ಇಟ್. ನನಗೆ ಅಡುಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ನಿಜ, ಆದರೆ ಇಲ್ಲಿಗೆ ಬಂದಮೇಲೆ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ನೀನು ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಸ್ನಾನ ಮಾಡ್ಕೊಂಡು ಬಾ. ಆಮೇಲೆ ನಿನ್ನ ಶರ್ಟ್ಗೆ ಐರನ್ ಮಾಡಿಟ್ಟಿದ್ದೀನಿ, ಅದನ್ನೇ ಹಾಕು. ಯಾಕಂದರೆ ನೀನು ಹೋಗ್ತಿರೋದು ಗ್ಯಾರೇಜ್ಗಲ್ಲ, ನನ್ನ ತಮ್ಮನ ಕಂಪನಿಗೆ. ಅವನಿಗೆ ಡಿಸಿಪ್ಲಿನ್ ಆಗಿರಬೇಕು ಎಂದವಳು ತನ್ನ ಕೈಗಳಿಗೆ ಕೆಲಸ ಕೊಟ್ಟರೆ ಹಿಂದಿನ ದಿನ ರಾಮ್ರವರ ಆಡಿದ ಮಾತುಗಳು ನೆನಪಿಗೆ ಬಂದವು. ತಕ್ಷಣ ತನ್ನ ಕಾಲುಗಳನ್ನು ಚುರುಕುಗೊಳಿಸಿದವನು ಬಚ್ಚಲು ಮನೆ ಹೊಕ್ಕರೆ ಅದಾಗಲೇ ಅವನ ಬ್ರಷ್ಗೆ ಪೇಸ್ಟ್ ಹಾಕಿ ಎಲ್ಲವನ್ನು ತಯಾರು ಮಾಡಿಟ್ಟಿದ್ದಳು ಗಮ್ಯ. ಹಂಡೆಯೊಳಗಡೆ ಬಿಸಿ ಬಿಸಿ ನೀರು ಹಬೆಯಾಡುತ್ತಿತ್ತು. ಅದನ್ನು ಕಂಡವನ ಕಣ್ಣುಗಳು ಊರಗಲವಾದವು. ಒಂದೇ ದಿನದಲ್ಲೇ ಇಷ್ಟೊಂದು ಚೇಂಜಸ್ಸಾ ಎಂದು ತನ್ನಲ್ಲೇ ಕೇಳಿಕೊಂಡವನು ಸ್ನಾನ ಮಾಡಲು ಮುಂದಾದನು. ಅವನು ಮಜ್ಜನ ಮುಗಿಸಿ ಬರುವಷ್ಟರಲ್ಲಿ ಹಿಂದಿನ ರಾತ್ರಿ ಉಳಿದಿದ್ದ ಅನ್ನಕ್ಕೆ ಒಗ್ಗರಣೆ ಹಾಕಿ ಉಪ್ಪಿಟ್ಟಿನ ರೀತಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ರೆಡಿ ಮಾಡಿಟ್ಟಿದ್ದಳು ಹುಡುಗಿ. ಅವಳು ಇಸ್ತ್ರಿ ಮಾಡಿಟ್ಟಿದ್ದ ಬಟ್ಟೆಯನ್ನು ತಡಬಡನೆ ತೊಟ್ಟುಕೊಂಡು ತಯಾರಾಗಿ ಹೊರಬಂದನು. ಅವನನ್ನು ಕೂರಿಸಿ ಅವನಿಗೆ ತಿಂಡಿ ಬಡಿಸಿದವಳು, ಫಸ್ಟ್ ಟೈಮ್ ಮಾಡಿದ್ದೀನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳು. ನನಗೊತ್ತು, ನಾನು ಕುಕ್ಕಿಂಗ್ನಲ್ಲಿ ಅಷ್ಟೊಂದು ಪರ್ಫೆಕ್ಟ್ ಅಲ್ಲ, ಆದರೆ ತಿನ್ನದಿರೋ ಥರಂತೂ ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ ಎಂದಳು. ಅವಳನ್ನೊಮ್ಮೆ ಮುಂದಿದ್ದ ತಿಂಡಿಯನ್ನೊಮ್ಮೆ ದೃಷ್ಟಿ ಬದಲಿಸಿ ನೋಡಿದವನು, ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀನು ಮಾಡಿರೋ ತಿಂಡಿ ತಿಂದು ಏನು ಆಗದಿದ್ದರೆ ಅಷ್ಟೇ ಸಾಕು ಎಂದು ಅವಳನ್ನು ಛೇಡಿಸಿ ಒಂದು ತುತ್ತು ಬಾಯಿಗಿಟ್ಟು ಅವಳತ್ತ ನೋಡಿದನು. ಅವನ ಮುಖಭಾವವನ್ನು ಕಂಡವಳ ಮುಖ ಬಿಳುಚಿಕೊಂಡಿತು. ಯಾಕೆ ಚೆನ್ನಾಗಿಲ್ವಾ ಕೇಳಿದಳು ಮುಖ ಊದಿಸಿ. ಅವಳಿಗೆ ಯಾವ ಪ್ರತಿಕ್ರಿಯೆಯನ್ನು ನೀಡಿದವನು ಎಲ್ಲವನ್ನು ತಿಂದು ಮುಗಿಸಿದ ನಂತರ, ಎಕ್ಸ್ಟ್ರಾಡಿನರಿ ಥರ ಏನಿರಲಿಲ್ಲ, ಬಟ್ ಪರವಾಗಿಲ್ಲ, ತಿನ್ನೋ ಥರ ಇದೆ, ಕೀಪ್ ಇಟ್ ಅಪ್ ಎಂದು ಅವಳ ಭುಜವನ್ನು ಮೆತ್ತಗೆ ತಟ್ಟಿ ಒಳ ಹೋದವನ ತುಟಿಯಂಚಿನಲ್ಲಿ ನಗು ಮೂಡಿತ್ತು. ಅವನ ಮಾತು ಕೇಳಿ ಅವಳಿಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ, ಎಲ್ಲ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಬೇಡ್ಕೊ ಎಂದವಳು ಅವನನ್ನು ಕರೆದುಕೊಂಡು ದೇವರ ಮನೆಯತ್ತ ಬಂದರೆ ಕೈ ಮುಗಿದು, ದೇವ್ರೆ, ಗಮ್ಯನಿಗೆ ಅವಳ ತಂದೆ ಪ್ರೀತಿ ವಾಪಸ್ ಸಿಕ್ತು, ಹಾಗೆ ಅವಳ ತಾಯಿ ಪ್ರೀತಿನೂ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡಿ ತಾಯಿ ಮಗಳು ಇಬ್ಬರನ್ನು ಆದಷ್ಟು ಬೇಗ ಒಂದು ಮಾಡಿಸಪ್ಪ ಎಂದು ಬೇಡಿಕೊಂಡವನು, ಮುಗಿತಾ, ನಾನೇನು ಹೊರಡಬಹುದಾ ಕೇಳಿದನು. ಅವನ ಮಾತಿಗೆ ಕಣ್ಮಿಟುಕಿಸಿ ನಕ್ಕವಳು ಅವನ ತೋಳಿಗೆ ಜೋತು ಬಿದ್ದಳು. ತಕ್ಷಣ ದೂರ ಸರಿದವನು, ಇದನ್ನೇ ಬೇಡ ಅನ್ನೋದು, ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಮೈ ಮೇಲೆ ಬೀಳೋದಕ್ಕೇ ಬರ್ತೀಯ, ಡಿಸ್ಟೆನ್ಸ್ ಮೇಂಟೈನ್ ಮಾಡು ಎಂದವನು ಬೈಕ್ ಕೀ ತೆಗೆದುಕೊಂಡು ಹೊರಬಂದರೆ ಮುಖ ಸಿಂಡಡಿಸಿ ಅವನ ಹಿಂದೆಯೇ ಬಾಗಿಲಿನ ತನಕ ಬಂದಳು ಗಮ್ಯ. ಸರಿ, ನಾನು ಬರ್ತೀನಿ, ಬಾಯ್, ಮನೆ ಕಡೆ ಜೋಪಾನ ಎಂದವನು ಬೈಕ್ ಸ್ಟಾರ್ಟ್ ಮಾಡಿದರೆ, ಆಲ್ ದಿ ಬೆಸ್ಟ್ ಮಾಮ ಎಂದವಳು ಶುಭ ಹಾರೈಕೆಯು ಅವನ ಹಿಂದೆಯೇ ಬಂದಿತ್ತು.
ಬಾನೆತ್ತರಕ್ಕೆ ಬೆಳೆದು ನಿಂತಿದ್ದ ಕಟ್ಟಡದ ಮುಂಭಾಗದಲ್ಲಿ ಭಾರ್ಗವಿ ದೇವಿ ಗ್ರೂಪ್ಸ್ ಆಫ್ ಕಂಪನಿ ಎಂಬ ದೊಡ್ಡದಾದ ನಾಮಫಲಕ ತೂಗಾಡುತ್ತಿತ್ತು. ಅದನ್ನು ಕಂಡವನು ನಿಬ್ಬೆರಗಾಗುತ್ತಲೇ ಒಳಹೋದನು. ಮೊದಲ ಬಾರಿಗೆ ಅಷ್ಟು ದೊಡ್ಡ ಕಂಪನಿಯೊಳಗೆ ಕಾಲಿಟ್ಟ ಅವನಿಗೆ ಎತ್ತ ಹೋಗಬೇಕೋ ತೋಚುತ್ತಿಲ್ಲ. ಯಾರಲ್ಲಾದರೂ ಸಹಾಯ ಕೇಳೋಣ ಅಂದುಕೊಂಡರೆ ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದೇಕೋ ಅವನಿಗೆ ತುಸು ಹಿಂಜರಿಕೆಯಾಯಿತು. ಅಲ್ಲಿಯೇ ಇದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿ ಕುಡಿದವನು ಅಲ್ಲೇ ಕೂತು ಬಿಟ್ಟನು. ಅದೆಷ್ಟೇ ಹೊತ್ತಾದರೂ ಯಾರೂ ಅವನ ಬಳಿ ಬಾರಲಿಲ್ಲ. ಪದೇ ಪದೇ ವಾಚ್ ನೋಡಿಕೊಳ್ಳುತ್ತಾ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕೂತು ಬಿಟ್ಟನು. ಫೋನಾದರೂ ಮಾಡಿ ವಿಚಾರಿಸೋಣ ಎಂದರೆ ಮೊದಲೇ ಪಾರ್ಥ ಕೋಪಿಷ್ಟ. ಕೆಲಸದಲ್ಲಿ ಕಟ್ಟುನಿಟ್ಟು ಎಂಬ ವಿಷಯವನ್ನು ಗಮ್ಯಾಳಿಂದ ಕೇಳಿ ತಿಳಿದುಕೊಂಡಿದ್ದವನಿಗೆ ಅದೇಕೋ ಸಣ್ಣ ಭಯ. ಕೈಕಟ್ಟಿ ಕೂತು ಬಿಟ್ಟನು. ಅವನು ಬಹಳ ಹೊತ್ತಿನಿಂದ ಕಾಯುತ್ತಾ ಕೂತಿರುವುದನ್ನು ಕಂಡ ಭ್ರಮ ಅವನತ್ತ ಬಂದಿದ್ದಳು. ಹಲೋ, ಎಂತ ಆಗಬೇಕಿತ್ತು ಕೇಳಿದಳು. ಅವಳನ್ನು ಕಂಡು ತಕ್ಷಣ ಎದ್ದು ನಿಂತವನಿಗೆ ಗಾಬರಿಯಾಗಿತ್ತು. ಅದು ರಾಮ್ ಸರ್ ನನ್ನನ್ನು ಇಲ್ಲಿಗೆ ಬರೋಕೆ ಹೇಳಿದರು. ಬಾಸ್ ಚೇಂಬರ್ ಯಾವುದಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಇಲ್ಲೇ ಕೂತೆ ಎಂದವನು ಅವಳು ಕೊಟ್ಟ ವಿಸಿಟಿಂಗ್ ಕಾರ್ಡ್ನ ಅವಳ ಕೈಗೆ ಕೊಟ್ಟನು. ತಕ್ಷಣ ಅವಳಿಗೆ ಎಲ್ಲವೂ ತಿಳಿದು ಹೋಗಿತ್ತು. ನೀವು ಗಮ್ಯ ಅಕ್ಕನ ಹಸ್ಬೆಂಡಾ ಕೇಳಿದಳು ಕನ್ನಗಳಿಸುತ್ತ. ಹೌದು ಎಂಬಂತೆ ತಲೆ ಅಲ್ಲಾಡಿಸಿದಳು. ಅರೆ ಹೌದಾ, ಇದನ್ನು ಮೊದಲೇ ಹೇಳುದಲ್ವ ಅಣ್ಣ, ನೀವು ಈ ಕಂಪನಿ ಓನರ್ ಅಳಿಯ ನೀವು. ಹೀಗೆ ಇದ್ದರೆ ಆಗಲಿಕ್ಕಿಲ್ಲ. ಬನ್ನಿ ಬನ್ನಿ, ಪಾರ್ಥ ಸರ್ ಹತ್ತಿರ ಮಾತಾಡಿಸ್ತೀನಿ ಎಂದವಳು ಖುಷಿಯಿಂದ ಅವನನ್ನು ಕರೆದುಕೊಂಡು ಪಾರ್ಥನ ಚೇಂಬರ್ ಹತ್ತಿರ ಕರೆದುಕೊಂಡು ಹೋದಳು. ಬಂದು ತುಂಬ ಹೊತ್ತಾಯ್ತಾ ನಡೆಯುತ್ತಲೇ ಕೇಳಿದವಳಿಗೆ ಇಲ್ಲ ಹಾಗೇನಿಲ್ಲ ಎಂದವನಿಗೆ ಅವಳ ಆತ್ಮೀಯತೆ ಬಹಳ ಹಿಡಿಸಿತ್ತು. ಇದೇ ಪಾರ್ಥ ಸರ್ ಚೇಂಬರ್, ಅಂದರೆ ನಿಮ್ಮ ಮೈದುನನ ಚೇಂಬರ್. ಅಂದಹಾಗೆ ನಾನು ಭ್ರಮ ಅಂತ ಮಂಗಳೂರಿಂದ ಬಂದಿದ್ದೀನಿ. ಇವಳ ತಂದೆ ಶ್ಯಾಮ್ ಸಾರ್ ಇದ್ದಾರಲ್ಲ, ಅವಳದ್ದೇ ಗೆಸ್ಟ್ ಹೌಸ್ನಲ್ಲಿರೋದು ಎಂದು ನಗುತ್ತಾ ಹೇಳಿದರೆ ಅವಳ ಮಾತು ಕೇಳಿ ನಸುನಕ್ಕವನಿಗೆ ಅದೆಷ್ಟು ಮಾತಾಡುತ್ತಾಳೆ ಇವಳು ಅನಿಸಿದಂತೂ ಸುಳ್ಳಲ್ಲ. ಬಾಗಿಲು ಸರಿಸಿ ಅವನನ್ನು ಒಳ ಕರೆದುಕೊಂಡು ಹೋದಳು. ಅದೇನು ದೀರ್ಘ ಯೋಚನೆಯಲ್ಲಿ ಮಗ್ನನಾಗಿದ್ದನು ಪಾರ್ಥ. ಅವನನ್ನು ಕಂಡವಳು ಸರ್ ಎಂದು ಕರೆದಳು. ತಕ್ಷಣ ಎಚ್ಚೆತ್ತು ಅವಳತ್ತ ದೃಷ್ಟಿ ಹಾಯಿಸಿದನು. ಅವನ ಪಕ್ಕ ನಿಂತಿದ್ದವನನ್ನು ಕಂಡು ಅವನ ಹುಬ್ಬು ಬೆಸೆದುಕೊಂಡವು. ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡಿದನು. ಸರ್, ಇವಳು ತನವ್, ಗಮ್ಯ ಅಕ್ಕನ ಗಂಡ. ನಿನ್ನೆ ರಾಮ್ ಸರ್ ಹೇಳಿದ್ರಲ್ಲ ಎಂದು ಅವನ ಕಿವಿಯ ಬಳಿ ಬಾಗಿ ಪಿಸುಗುಟ್ಟಿದರೆ ತಕ್ಷಣ ಎದ್ದು ನಿಂತ ಪಾರ್ಥನ ಮುಖ ಅರಳಿತ್ತು. ಹಾಯ್, ಐಮ್ ತನವ್ ಎಂದು ಅವನತ್ತ ಕೈ ಚಾಚಿದನು ತನವ್. ಹಲೋ ಬಾವ, ನಾನು ಪಾರ್ಥ, ಕೂತ್ಕೊಳ್ಳಿ ಎಂದನು ಕೈ ಕುಲುಕಿ. ಅವನು ಬಾವ ಎಂದು ಸಂಬೋಧಿಸಿದಾಗ ತಬ್ಬಿಬ್ಬಾದವನು ಚೇರ್ನಲ್ಲಿ ಕೂತನು. ದೊಡ್ಡಪ್ಪ ಹೇಳಿದ್ರು ನೀವು ಬರ್ತೀರಂತ. ನಿಜ ಹೇಳಬೇಕಂದ್ರೆ ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಆದರೆ ನೀವು ಬರೋದು ಕಾಣಿಸ್ಲಿಲ್ಲ ಎಂದವನು ಬಂದು ತುಂಬ ಹೊತ್ತಾಯ್ತಾ ಕೇಳಿದನು. ಅವನು ಉತ್ತರಿಸುವುದಕ್ಕಿಂತ ಮುಂಚೆ ಹೌದು ಸರ್, ಪಾಪ ಅವಳಿಗೆ ನಿಮ್ಮ ಚೇಂಬರ್ ಯಾವುದು ಅಂತವೇ ಗೊತ್ತಿರಲಿಲ್ಲ. ಅವರ ಪಾಡಿಗೆ ಅವಳು ಕೂತಿದ್ರಾಯ್ತಾ. ಆಮೇಲೆ ಅನುಮಾನ ಬಂದು ನಾನೇ ಮಾತಾಡಿಸ್ಲಿಕ್ಕೆ ಹೋದೆ. ಆಗಲೇ ನನಗೆ ಸಹ ವಿಷಯ ಗೊತ್ತಾದದ್ದು. ಅದಕ್ಕೆ ನಿಮ್ಮ ಹತ್ತಿರ ಕರ್ಕೊಂಡು ಬಂದೆ ಎಂದರೆ ಅವನ ಮಾತಿಗೆ ಮುಗುಳು ನಕ್ಕನು ತನವ್. ಆದರೆ ಪಾರ್ಥನ ಕೆಂಗನ್ನು ಅವಳ ಮೇಲೆ ಹೋಗಿತ್ತು. ಬಾಯಿಗೆ ಬೀಗ ಹಾಕಿ ತೆಪ್ಪಗೆ ನಿಂತಳು. ಒಂದು ಕಾಲ್ ಮಾಡೋದಲ್ವ ಬಾವ, ನಾನೇ ಬರ್ತಾ ಇದ್ದೆ ಎಂದವನು. ಅಂದಹಾಗೆ ಅಕ್ಕ ಹೇಗಿದ್ದಾಳೆ ಭಾವುಕನಾಗಿ ಕೇಳಿದಳು. ಅವಳು ಚೆನ್ನಾಗೇ ಇದ್ದಾಳೆ, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ ಎಂದನ ಅಸಮಾಧಾನದಿಂದಲೇ ನಗುತ್ತ. ತುಸು ಹೊತ್ತು ಮೌನವಾದವನು ಒಂದ್ಸಲ ಅಕ್ಕನನ್ನು ಕರ್ಕೊಂಡು ಮನೆಗೆ ಬನ್ನಿ ಬಾವ ಎಂದನು. ಖಂಡಿತ ಎಂದನು ತನವು ನಗುತ್ತಲೇ. ಭ್ರಮ, ಇವರನ್ನು ಕರ್ಕೊಂಡು ಹೋಗಿ ಅವರಿಗೆ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡು ಎಂದವನು. ಬಾವ, ನೀವೇನೋ ನರ್ವಸ್ ಆಗೋ ನೆಸೆಸಿಟಿ ಇಲ್ಲ. ಏನೇ ಇದ್ರೂ ನನ್ನ ಹತ್ರ ಮುಕ್ತವಾಗಿ ಹೇಳ್ಬೋದು. ಇದು ಬರೀ ನನ್ನ ಆಫೀಸ್ ಅಲ್ಲ, ನಿಮ್ಮದು ಕೂಡ ಎಂದನು ಆತ್ಮೀಯತೆಯಿಂದ. ಅವನ ಮಾತಿಗೆ ಮುಗುಳು ನಕ್ಕವನು. ಖಂಡಿತ, ಆದರೆ ನನ್ನನ್ನು ಬಾವ ಅಂತ ಇಲ್ಲಿ ಕರಿಬೇಡಿ. ಯಾಕಂದರೆ ಇದು ಆಫೀಸ್. ಇಲ್ಲಿ ಎಲ್ಲರ ಹಾಗೆ ನಾನು ಒಬ್ಬ ಎಂಪ್ಲಾಯ್, ನೀವು ನನ್ನ ಬಾಸ್. ಕೆಲಸದ ಜಾಗದಲ್ಲಿ ಸಂಬಂಧಗಳು ಬರಬಾರ್ದು. ತನವಂತನೇ ಕರೀರಿ ಎಂದನು. ಅವನ ಮಾತು ನಡೆ ನೋಡಿ ಪಾರ್ಥನಿಗೆ ಬಹಳ ಹಿಡಿಸಿದವು. ಯಾ ಶೋರ್ ಎಂದವನು ಭ್ರಮಳತ್ತ ನೋಡಿದರೆ. ಬನ್ನಿ ಅಣ್ಣ, ನಿಮಗೆ ಕೆಲಸದ ಬಗ್ಗೆ ಹೇಳ್ತೇನೆ ಎಂದಳು ನಗುತ್ತಲೇ. ಎದ್ದು ನಿಂತವನು ಅವಳತ್ತ ಒಂದು ಬಾರಿ ತೀಕ್ಷ್ಣ ನೋಟ ಬೀರಿದನು. ಅವಳ ಮುಖ ಪೆಚ್ಚಾಯಿತು. ನಿಮಗೆ ಅಣ್ಣ ಅಂತ ಕರೆದ್ರೆ ಇಷ್ಟ ಆಗುವುದಿಲ್ವಾ ಕೇಳಿದಳು ಅಂಜುತ್ತಲೇ. ಅವಳ ಮಾತಿಗೆ ನಕ್ಕವನು. ಯಾಕಿಷ್ಟ ಆಗಲ್ಲ? ನನಗೊಬ್ಳು ತಂಗಿ ಇರ್ತಾ ಇದ್ದಿದ್ರೆ ನಿನ್ನ ಹಾಗೇನೆ ಇರ್ತಾ ಇದ್ದಿದ್ಲು. ನನ್ನನ್ನು ಅಣ್ಣ ಅಂತಲೇ ಕರಿ, ಬೇಜಾರೇನಿಲ್ಲ ಎಂದನು ತನವ್. ಅವನ ಮಾತಿಗೆ ನಸು ನಕ್ಕವಳು. ಹಾಗಾದರೆ ಬನ್ನಿ ಅಣ್ಣ,
ನನ್ನ ಜೊತೆ ಎಂದು ಸಿರಿ ಮುಂದೆ ಹೋದರೆ ಅವಳ ಹಿಂದೆಯೇ ನಸುನಗುತ್ತಾ ಹೆಜ್ಜೆ ಹಾಕಿದನು ತನವ್. ಪಾರ್ಥನ ಮುಖದ ಮೇಲೂ ಮುಗುಳು ನಗೆ. ಪ್ರಣವ್, ಇವತ್ತು ನೀನು ಧಾರಿಣಿನ ನಮ್ಮನೆಗೆ ಕರ್ಕೊಂಡು ಬರಲೇಬೇಕು ಎಂದು ಕಡೆಯಲ್ಲಿ ಪಟ್ಟು ಹಿಡಿದವಳ ಮಾತಿಗೆ ಹಣೆ ತೀಡಿಕೊಂಡವನು, ಅರ್ಥ ಮಾಡ್ಕೊಡೀಮ್ಮ, ಅವಳು ಹಾಗೆಲ್ಲ ಎಲ್ಗೂ ಬರಲ್ಲ. ಇಷ್ಟಕ್ಕೂ ಅವಳಿಗೆ ಅಲ್ಲೇನು ಕೆಲಸ ಕೇಳಿದನು ಪ್ರಣವ್. ಅರೆ, ಏನು ಕೆಲಸ ಅಂದರೆ ಗಂಡನ ಫ್ರೆಂಡ್ ಮನೇನ ಅವಳು ನೋಡೋದು ಬೇಡವಾ? ನೋಡು, ನೀನು ಸುಮ್ಮನೆ ಏನೇನೋ ಸಿಲ್ಲಿ ರೀಸನ್ ಕೊಡಬೇಡ. ನಾನು ಹೇಳಿದೆ ಅಂತ ಹೇಳು, ಆಗ ಬಂದೇ ಬರ್ತಾಳೆ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಅವಳನ್ನು ಕರ್ಕೊಂಡು ಬಂದೇ ಬರ್ತೀಯ, ಬಾಯ್ ಎಂದವಳು ಕಡೆ ತುಂಡರಿಸಿದರೆ ಹಣೆ ತೀಡಿಕೊಂಡವನು ಅವಳನ್ನು ಕಾಣಲು ಕೋಣೆಗೆ ಬಂದನು. ಅವನು ಬರುವಷ್ಟರ ಹೊತ್ತಿಗೆ ಅವನ ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದಳು ಧಾರಿಣಿ. ಇವತ್ತು ರೀಮನ ಮನೆಗೆ ಹೋಗೋಕಿದೆ, ಅವಳು ನಿನ್ನನ್ನು ಜೊತೆಗೆ ಕರ್ಕೊಂಡು ಬರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಸೊ ಬೇಗ ರೆಡಿ ಆಗು, ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಎಂದವನು ಅವಳ ಉತ್ತರಕ್ಕೂ ಕಾಯದೆ ಮುಂದೆ ಹೋದರೆ ತಬ್ಬಿಬ್ಬಾದವಳು, ಆದರೆ ನನಗೆ ಎಂದು ಏನನ್ನು ಹೇಳಲು ಮುಂದಾದವಳು ಅದೇನು ನೆನಪಾದಂತಾಗಿ ಮರು ಮಾತಾಡದೆ ಹೊರಡಲು ಮುಂದಾದಳು. ಸಾಧಾರಣ ಸೀರೆಯೊಂದನ್ನು ಉಟ್ಟು ಸಿಂಗಲ್ ಪಿನ್ ಮಾಡಿದವಳು ತಯಾರಾಗಿ ಹೊರಬಂದರೆ ಪ್ರಣವ್ ಫೋನ್ ಹಿಡಿದು ಕೂತಿದ್ದನು. ನಾನು ರೆಡಿ ಎಂದವಳತ್ತ ತಲೆ ಎತ್ತಿ ನೋಡಿದವನು ಅವಳನ್ನೇ ನಿಬ್ಬೆರಗಾಗುತ್ತಾ ನೋಡುತ್ತಾ ಉಳಿದು ಬಿಟ್ಟನು. ನೋಡಿದಷ್ಟು ಆಸೆ ತೀರದ ಆಯಾಸವಾಗದ ಅಂದ ಅವಳದ್ದು. ತಕ್ಷಣ ತಲೆ ಕೊಡವಿಕೊಂಡವನು ಸರಿ ಹೊರಡೋಣ ಎಂದು ಸರಿ ಹೊರಹೋದರೆ ಅವನು ಹೋಗುತ್ತಿರುವುದನ್ನು ಗಮನಿಸಿದ ಮೇಘರವರ ಕಣ್ಣುಗಳು ಸೊಸೆಯ ಮೇಲೆ ಹೋಗಿತ್ತು. ಏನಮ್ಮ ಧಾರಿಣಿ, ಗಂಡ ಹೆಂಡತಿ ಇಬ್ಬರು ಎಲ್ಲೋ ಹೊರಗಡೆ ಹೋಗ್ತಾ ಇರೋ ಹಾಗಿದೆ ಕೇಳಿದರು ಕಣ್ಮಿಟುಕಿಸಿ. ಹಾಂ ಅತ್ತೆ, ಅವಳ ಗೆಳತಿ ರೀಮೆ ಇದ್ದಾಳಲ್ಲ, ಅವಳ ಮನೆಗೆ ಹೋಗ್ತಾ ಇದ್ದೀವಿ ಎಂದವಳು ಬರ್ತೀನಿ ಎಂದು ಸಿರಿ ಹೊರನಡೆದರೆ ಮೇಘರವರ ಮುಖ ವಿವರ್ಣವಾಯಿತು. ಹಣೆಯ ಮೇಲೆ ಗಾಬರಿ ಎಳೆಗಳು ಅದಾಗ